ನೋಡಿ ಸ್ವಲ್ಪ ಚಿಕನ್ ಇದೆ, ಒಂದು 3/4 kg ಚಿಕನ್ ಇದೆ. ಪೆಪ್ಪರ್ ಚಿಕನ್ ಮಾಡೋಣ ಅಂತ ತೊಳೆದು ಇಟ್ಕೊಂಡಿದ್ದೀನಿ ಅರಶಿನ ಹಾಕಿ. ಇಲ್ಲಿ ಕಡಾಯಿ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲೇ ಕರಿಬೇವಿನ ಸೊಪ್ಪಿದೆ ಬೇಕಾದಷ್ಟು. ಫ್ರೆಶ್ಶು ತೆಗೆದು ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಫ್ರೆಶ್ ನೋಡಿ ಎಷ್ಟು ಚೆನ್ನಾಗಿದೆ, ಗಿಡ ಸೂಪರಾಗಿ ಬಂದಿದೆ. ಕರಿಬೇವು ಹಾಕ್ತಿದ್ದೀನಿ, ಸ್ವಲ್ಪ ಎಲೆ ದೊಡ್ಡದಿರೋದ್ರಿಂದ ಸ್ವಲ್ಪ ಮುರಿದಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಫ್ರೈ ಹಾಕ್ತಾ ಇರುವಾಗ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ, ನಮ್ಮ ಪಾಟಲ್ಲೇ ಪುದೀನ ಬಿಟ್ಟಿದೆ, ಫ್ರೆಶ್ ಪುದೀನ. ಅದಕ್ಕೆ ಈಗ ಪುದೀನ ತೊಗೊಳ್ತಾ ಇದ್ದೀನಿ. ನಮ್ಮ ಗಿಡದಿಂದ ಹಾಕೋದು ಅಂದರೆ, ಆವಾಗ ಕಿತ್ತು ಆವಾಗ ಹಾಕೋದು ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದ್ರ ಖುಷಿನೇ ಬೇರೆ. ಆದ್ದರಿಂದ ಈಗ ಸ್ವಲ್ಪ ಪುದೀನ ತೊಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ, ಸಾಂಬಾರು ಸೊಪ್ಪು, ಪುದೀನ ಹಾಕಬೇಕು. ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮನೇಲೇ ಮಾಡಿರುವಂಥ ಪೆಪ್ಪರ್ ಇದು. ಇದಕ್ಕೆ ಚಕ್ಕೆ ಲವಂಗ ಅವಶ್ಯಕತೆ ಇಲ್ಲ. ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಚಕ್ಕೆ ಲವಂಗ ಸ್ಮೆಲ್ ಬರಬಾರ್ದು. ಅಲ್ಲ, ನಮಗಿಷ್ಟ ಆಗಲ್ಲ, ಕೆಲವರು ಹಾಕ್ತಾರೆ. ನೋಡಿ, ಈಗ ಚಿಕನ್ ಹಾಕೋಬೇಕು. ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಅದ್ರದ್ದು ನೀರಿರುತ್ತಲ್ವ, ಆ ನೀರೆಲ್ಲ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದ್ರದ್ದು ನೀರು ಬಿಡಬೇಕು. ತೊಳೆದು ನೋಡಿ, ಚಿಕನಲ್ಲೇ ಎಷ್ಟು ನೀರಿದೆ ನೋಡಿ. ನಾನು ನೀರೇ ಹಾಕಿಲ್ಲ, ಅದು ಚಿಕನ್ನು ತೊಳೆದು ನಾವು ಹಾಕಿರುವಂಥ ನೀರೇ ಇಷ್ಟಿದೆ ನೋಡಿ. ಅದೇ ಎಷ್ಟೊಂದಿದೆ ನೀರಿನ್ನೂ ಇದೆ. ಅದು ಫುಲ್ ಡ್ರೈ ಆಗಬೇಕು. ಆಗಲೇ ಹಾಫ್ ಬೆಂದ್ಬಿಟ್ಟಿದೆ ಚಿಕನ್. ನೋಡಿ, ಚಿಕನ್ನಲ್ಲಿ ಇದ್ದಂಥ ನೀರೆಲ್ಲ ಡ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು. ಅದ್ರ ನೀರು ಡ್ರೈ ಆಗೋಷ್ಟರಲ್ಲಿ ಹಾಫ್ ಬೆಂದಿರುತ್ತೆ ಅದು. ಈಗ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ಹಾಕಿ ಚೆನ್ನಾಗಿ ಫುಲ್ ಬಾಯ್ಲ್ ಆಗೋಕ್ಕೆ ಮುಚ್ಚಿಡಬೇಕು. ಆವಾಗ ಕ್ಲೀನ್. ಈಗ ನೋಡಿ, ಫುಲ್ ಡ್ರೈ ಆಗಿದೆ ಚಿಕನ್, ಫುಲ್ ರೆಡಿಯಾಗಿದೆ. ಪೆಪ್ಪರ್ ಚಿಕನ್ ಈ ಥರ ಡ್ರೈ ಮಾಡಬೇಕು, ತುಂಬ ಟೇಸ್ಟಾಗಿರುತ್ತೆ. ಸೂಪರಾಗಿದೆ ನೋಡಿ. ಲಾಸ್ಟಲ್ಲಿ ಏನು ಮಾಡಬೇಕು, ತುಂಬ ಟೇಸ್ಟು ಫುಲ್ಲಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡೋಣ. ನಿಂಬೆಹಣ್ಣು ಹುಳಿ ಹಿಂಡುವ ಕೆಲಸ. ಹುಳಿ ಹಿಂಡಲೇಬೇಕು, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಟೊಮೆಟೊ ಏನು ಹಾಕಲ್ವಲ್ಲ, ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ.
ನೋಡಿ ಪೆಪ್ಪರ್ ಚಿಕನ್ ರೆಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಷ್ಟೇ ಪೆಪ್ಪರ್ ಚಿಕನ್ ಕೆಲಸ ನೋಡಿ. ಲಾಸ್ಟ್ಗೆ ಸಾಂಬಾರು ಸೊಪ್ಪಬೇಕಾದ್ರೆ ಸ್ವಲ್ಪ ಗಾರ್ನಿಷ್ಗೆ ಹಾಕ್ಕೋಬೋದು. ಫಸ್ಟೇ ಹಾಕಿದ್ದೀವಿ, ಹಾಕಬೇಕಂತ ಏನಿಲ್ಲ, ಗಾರ್ನಿಷ್ಗೋಸ್ಕರ ಹಾಕೋದು. ನೋಡಿ ಸೂಪರಾಗಿದೆ. ನಿಂಬೆಹಣ್ಣು ಹಿಂಡಾಯಿತು, ಹುಳಿ ಹಾಕಾಯಿತು, ಗಾರ್ನಿಷ್ ಸಾಂಬಾರು ಸೊಪ್ಪು. ಸೂಪರ್ ಪೆಪ್ಪರ್ ಚಿಕನ್ ರೆಡಿ. ನೋಡಿ, ನಾನು ಪೆಪ್ಪರ್ ಚಿಕನ್ನಲ್ಲಿ ದೋಸೆ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಆದರೆ ಈ ಪೆಪ್ಪರ್ ಚಿಕನ್ನು ರಸಮ್ ಮಾಡಿ ತಿಳಿಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ದೋಸೆಗೆ ತಿನ್ನಬೇಕು ಅಂತ ಆಸೆ ಆಯಿತು ನನಗೆ. ದೋಸೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಅದರೊಳಗಿರುವಂಥ ಒಂದು ಕರ್ಬೇವಾಗಿರಲಿ ಯಾವುದು ವೇಸ್ಟ್ ಆಗೋಲ್ಲ. ಅದನ್ನು ತೊಗೊಂಡಂಗೆ ತಿನ್ನಬೇಕು. ಡ್ರೈ ಮಾಡೋದಲ್ವ, ಅಷ್ಟೊಂದು ಗೊಜ್ಜೆಲ್ಲ ಬಿಡಲ್ಲ ಅದರಲ್ಲಿ. ಡ್ರೈ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಡ್ರೈ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಅಂತೂ ಉಪ್ಪು ಖಾರ ಎಲ್ಲ ರುಚಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ಅದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿಯಿಂದ ತಿಂತಾಯಿದ್ದೀನಿ. ಆದರೆ ಆಲ್ಮೋಸ್ಟ್ ಇದು ರಸಮ್ಗಳಿಗೆ, ಬೇಳೆ ತಿಳಿಸಾರು, ಮೆಣಸಿನ ಸಾರು, ಟೊಮೆಟೊ ತಿಳಿಸಾರು ಇಂಥದಕ್ಕೆಲ್ಲ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ತಿಂಡಿಗೆ ಅಂತ ದೋಸೆ ತಿಂತಾಯಿದ್ದೀನಿ. ಜೊತೆಲಿ ಸೌತೆಕಾಯಿ ಇದ್ದರೆ ಇನ್ನೂ ಚೆಂದ. ಈ ಚಿಕನ್ನು ಮಟನ್ನೆಲ್ಲ ಇರುವಾಗ ನಮ್ಮ ಮನೇಲಿ ಸೌತೆಕಾಯಿ ಬೇಕೇ ಬೇಕು. ಸೌತೆಕಾಯಿ ದಿನ ಬೇಕು ನಮಗೆ, ತಿಂತಾನೇ ಇರ್ತೀವಿ ನಾವು. ತುಂಬ ಚೆನ್ನಾಗಿದೆ. ನೀವು ಮಾಡಿ ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿ, ಅಷ್ಟು ಸ್ಮೂತಾಗಿದೆ. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ದೋಸೆನೂ ತುಂಬ ಚೆನ್ನಾಗಿದೆ, ಗರಿ ಗರಿಯಾಗಿದೆ ದೋಸೆ. ಪೆಪ್ಪರ್ ಚಿಕನ್ನು ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿರುತ್ತೆ ನೋಡಿ. ದೋಸೆನೂ ತುಂಬ ಚೆನ್ನಾಗಿದೆ, ಆದರೆ ಪೆಪ್ಪರ್ದು ಅರೋಮಾ ತುಂಬ ಚೆನ್ನಾಗಿ ಬರ್ತಾಯಿದೆ.